ನಾಗರಕಟ್ಟೆ ಮಾಡಿದ್ದೀನಿ, ಇಲ್ಲಿ ಬಂದು ಕೂತ್ಕೊಂತೀನಿ. ಒಂಥರ ನಿಮ್ಮೆಲ್ಲ ಚಿಂತೆಗಳನ್ನು ಬಿಟ್ಟು ಎಲ್ಲ ಇದು ಮಾಡಿ ಬಂದು ಇಲ್ಲಿ ಕೂತಾಗ ಏನು ಕೇಳಿದರೆ ನೀವು ಬೇರೆ ದಿಕ್ಕಿಗೆ ಹೋಗ್ತೀರಿ. ಜ್ಞಾನ ಹೇಗೆ ಗೊತ್ತಾ, ನೀವು ಬೇಕಾದ್ರೆ ಒಂದು ನಿಮಿಷ ಹೇಳ್ತೀನಿ ಬನ್ನಿ. ಈಗ ಇಲ್ಲಿ ಕೂತ್ಕೊಳ್ಳೋಣ. ನಾಗರಕಟ್ಟೆ ಇದೆ ನೋಡಿ, ಇದೊಂದು ಕಪ್ಪೆ. ಇದು ನನ್ನ ನೋಡಿ, ಕೆರೆ ಕಪ್ಪೆಗಳೆಲ್ಲ ಬಂದು ಈ ಥರ ಇಲ್ಲೇನೋ ಸೇರ್ಕೊಂಡಿದ್ದಾವೆ ನೋಡಿ, ಕಪ್ಪೆ ಇದು. ಹೌದಾ, ಕೆರೆ ಕಪ್ಪೆಗಳೆಲ್ಲ ಬಂದು ಸೇರ್ಕೊಂಡಿದ್ರೆ ಇಲ್ಲಿ ಏನಾದ್ರು ಕೀಟ ಆದರೆ ಹಿಡಿದು ಇದು ಮಾಡ್ತಾವೆ. ಇಲ್ಲಿ ಹೆಂಗೆ ಗೊತ್ತಾ ನಿಮಗೆ, ಇದೊಂದು ಬೆಂಚ ಉದಾಹರಣೆ ತಗೊಳ್ರಿ. ಈಗ ಅದು ನಾಗಪ್ಪ ವಾರ ಪೂಜೆ ಮಾಡ್ತೀವಿ. ಅದೊಂದು ಆಧ್ಯಾತ್ಮಿಕ, ಅದೊಂದು ಮತ್ತೆ ನನ್ನ ಕಾಡು ಉಳಿಸ್ಬೇಕಲ್ಲ. ನನಗೆ ಈ ನಾಗರ ಇಲ್ಲದೆ ಹೋದ್ರೆ ಈ ಕಾಡನ್ನ ಕಡ್ದೆಲ್ಲ ಪೂರ್ತಿ ತೆಗಿತಾರಲ್ಲ. ನಾಗರನ ಕಾಡು ಅಂತ ಹೇಳಿದ್ರೆ ಯಾರು ಕಡ್ದು ಇದನ್ನೇನೋ ಮಾಡೋದಿಲ್ಲ ಅಂತ. ಮತ್ತು ಇದೊಂಥರ ಹೆಂಗೆ ಅಂತೇಳಿ ಇದಿದೆಯಲ್ಲ ನಿಮಗೆ, ಈಗ ಒಂಥರ ಹೆಂಗೆ ಅಂತ ಹೇಳಿದ್ರೆ ಬೇರೆ ಕಡೆಗೆ ಹೋಗೋದು ಸೃಷ್ಟಿ ಕಡೆಗೆ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಜ್ಞಾನ ತಾನೇ ಸಂಪಾದನೆ ಆಗುತ್ತೆ. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತಾಗ ಏನೋ ಕೇಳಿದ್ರೆ ನೀವು ಏನೋ ನಿಮ್ಮ ಸಂಗಾತಿನೋ ಇನ್ನೊಂದು ಅದು ಇವೋ ಮೊಬೈಲೋ ಯಾವುದು ಬೇಡ ನಿಮಗೆ. ನೀವು ಖಾಲಿ ಮನಸ್ಸಿಂದ ಬರಬೇಕು. ಖಾಲಿ ಮನ್ಸು ಅಂತೇಳಿದ್ರೆ ನಮ್ಗೆ ಹೇಳಕ್ಕೆ ಸುಲಭ. ಖಾಲಿ ಮನ್ಸು ಅಂತೇಳಿದ್ರೆ ಮನ್ಸನ್ನು ಖಾಲಿ ಮಾಡೋ ಅಂತೇಳಿದ್ರೆ ಅಷ್ಟು ಸುಲಭ ಶೂನ್ಯಗೊಳಿಸೋಕ್ಕಾಗಲ್ಲ. ಒಂದು 20 ವರ್ಷ ಸಾಧನೆ ಮಾಡಿ ನೀವು ಒಂದು ಅರ್ಧ ನಿಮಿಷ ಮನಸ್ಸನ್ನು ನಿಲ್ಲಿಸ್ಬೋದು. ಅಷ್ಟು ದೊಡ್ಡ ವಿಚಾರಗಳದು, ಹೇಳಕ್ಕೆ ಸಣ್ಣ ವರ್ಡ್ಸು. ಖಾಲಿ ಮನಸ್ಸಲ್ಲಿ ನೀವೇನೋ ಬಂದು ಕೂತ್ಕೊಂಡಾಗ ನೀವೇನು ಎಲ್ಲ ಯೋಚನೆಗಳನ್ನು ಬಿಟ್ಟು ಬಂದು ಕೂತಾಗ ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತೇಳಿದರೆ ನಿಮಗೇನೋ ಒಂದೊಂದೇ ವಿಚಾರಗಳು ಸಿಗುತ್ತೆ. ಒಂದು ಸಸ್ಯ ಹೂವಾಗಿದ್ದು ನೋಡ್ತೀರಾ, ಹೂವಾಗಿದ್ದು ನೋಡಿದಾಗ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಹೂವಾಗಿ ಸಂಕರಣಗೊಂಡು ಕಾಯಾಗಿ ಹಣ್ಣೆ ಯಾಕೆ ಆಗ್ಬೇಕು? ಅದು ಡೈರೆಕ್ಟ್ ಹಣ್ಣೆ ಮಾಡಿಬಿಡ್ಬೋದಲ್ಲ, ಸೃಷ್ಟಿಗೆ ಸುಲಭನಲ್ಲ ಅಂತೇಳಿ ಅದೆಲ್ಲ ಚಿಂತೆಗಳು ಶುರುವಾಗುತ್ತೆ. ನಿಮ್ಗೆ ಆವಾಗ ಗೊತ್ತಾಗುತ್ತೆ ಅದು ಒಂದು ಜೀವ ಜಗತ್ತು, ಅದು ತನ್ನ ಪೂರ್ವಜರದ ಲಿಂಕನ್ನು ತಗೊಂಡಾಗ ಇನ್ನೊಂದು ಹಣ್ಣಿಗೆ ಕೊಡಬೇಕು ಅಂತೇಳಿ ಅಷ್ಟೆಲ್ಲ ವ್ಯವಸ್ಥೆಗಳು ಬೇಕು, ಸಂಕರಣ ಬೇಕು. ಇವೆಲ್ಲ ನಿಮಗೇನೋ ಅರ್ಥ ಆಗುತ್ತೆ. ಸುಮ್ಮನೆ ಕೂರ್ತಿರ್ತೀರ, ಒಂದು ಹಕ್ಕಿ ಕೂಗುತ್ತೆ. ಹಕ್ಕಿ ಕೂಗಿದಾಗೇನೋ ನಿಮಗೇನೋ ಅನಿಸುತ್ತೆ, ನಿಮಗೆ ಹಕ್ಕಿ ಕೂಗ್ತಾ ಇದೆಯಲ್ಲ, ನಾನು ಕೂಗ್ತೀನಲ್ಲ ಅಂತೇಳೇನೋ ಗೊತ್ತಾಗುತ್ತೆ. ಅವಾಗ ನನಗೂ ಒಂದು ಧ್ವನಿ ಪೆಟ್ಟಿಗೆ ಇದೆ, ಅದಕ್ಕೂ ಒಂದು ಧ್ವನಿ ಪೆಟ್ಟಿಗೆ ಇದೆ ಅನ್ನೋದು ಅರ್ಥ ಆಗುತ್ತೆ. ಸ್ವರ ಥರಕ್ಕೆ ಅದು ನನಗೊಂದು ಧ್ವನಿ ಪೆಟ್ಟಿಗೆ ಏನು ಕೆಲಸ ಮಾಡುತ್ತೆ, ನಾನೊಂದು ಭಾಷೆ ಕೊಟ್ಟಿದ್ದೆ ಅದಕ್ಕೆ. ಅವಾಗೇನು ಕೇಳಿದ್ರೆ ನಮ್ಮದು ಎಲ್ಲ ವಿಚಾರಗಳನ್ನು ವಿನಿಮಯಕ್ಕೋಸ್ಕರ ನಮಗೊಂದು ಭಾಷೆ ಕೊಟ್ಟಿದೆ, ಒಂದು ಸ್ವರ ಕೊಟ್ಟಿದೆ ಪ್ರಕೃತಿ. ಹೌದಾ? ಬೇರೆ ಏನಿಲ್ಲ ಅದ್ರ ಉದ್ದೇಶ. ನಿಮ್ಮಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಆತ್ಮದಲ್ಲಿ ಅದನ್ನು ಹೇಳೋಕ್ಕೇನೋ ವ್ಯಕ್ತಪಡಿಸೋಕ್ಕೇನೋ ಒಂದು ಏನು ಕೇಳಿದ್ರೆ ಒಂದು ಭಾಷೆ ಬಿಲ್ದಾರ ಆಗಲ್ಲ ಅದು ಹೊರಗಡೆ ತರಕ್ಕೆ. ಅದಕ್ಕೆ ನಿಮ್ಮ ಭಾಷೆ ಆ ಕೆಲಸನೇನೋ ಮಾಡುತ್ತೆ. ಅಷ್ಟಂದಾಗ ನಿಮ್ಗೆ ಗೊತ್ತಾಗುತ್ತೆ, ಅರೆ ನಂತರ ಹಕ್ಕಿನೂ ಕೂಗ್ತಾ ಇದೆಯಲ್ಲ ಅದು ಯಾಕೆ ಅಂತ. ಅವ ನೀವು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಹಕ್ಕಿನೂ ಅನ್ನುತ್ತೆ ಮನುಷ್ಯ ಕೂಗ್ತಾ ಇದ್ದಾನೆ, ಹಕ್ಕಿಗೂ ಒಂದು ಭಾಷೆ ಇದೆ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ನೀವು ಚೈನಾ ಭಾಷೆ ಅರ್ಥ ಆಗಲ್ಲಲ್ಲ, ಆ ರೀತಿ ಗೊತ್ತಾಯ್ತಾ ನಿಮಗೆ. ನಿಮ್ಗೆ ಅವಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಹಕ್ಕಿಗೂ ಒಂದು ನನಗೊಂದು ಭಾಷೆ ಇದೆ ಅಂದಾಗ ಅದಕ್ಕೂ ಧ್ವನಿ ಪೆಟ್ಟಿಗೆ ಇದೆ, ಅದು ವಿನಿಮಯ ಮಾಡ್ತಾ ಹಕ್ಕಿಗೂ ಒಂದು ಭಾಷೆ ಇದೆ, ಕೂಗೋದಲ್ಲ, ಅದು ಒಂದು ಭಾಷೆ ಒಂದಿದೆ, ಅದು ಮಾತಾಡ್ತಾ ಇದೆ ಅಂತ. ಮತ್ತೆ ವಾಪಸ್ ಹೋಗ್ತೀರಾ ನೀವು, ಅರೆ ಹಕ್ಕಿಗಳು ಭಾಳ ಕೂಗ್ತವೆ, ನಾನು ಭಾಳ ಮಾತಾಡ್ತಾ ಇದ್ದೀನಿ, ನಮ್ಮನೇಲಿರೋ ಕೊಟ್ಟಿಗೆಲಿರೋ ಎಮ್ಮೆ ಯಾಕೆ ಭಾಳ ಕೂಗಲ್ಲ, ದನ ಯಾಕೆ ಭಾಳ ಕೂಗಲ್ಲ ಅಂತ ವಾಪಸ್ ಹೋಗ್ತೀರಾ. ವರ್ಡ್ಸ್ ಕಮ್ಮಿ ಇದೆಯಲ್ಲ ಅದರಲ್ಲಿ ಅಂತ. ಅವ ನೀವು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಾನು ಭಾಳ ವ್ಯವಹಾರ ಹೊಂದಿದ್ದೀನಿ. ಹಕ್ಕಿಗಳು 100 ಕಿಲೋಮೀಟ್ರ್ ಕೆಲಸದಿಂದ ಭಾಳಷ್ಟು ಭಾಷೆ ಇಲ್ಲದೆ ವರ್ಡ್ಸ್ಗಳು ಇಲ್ಲದೆ ಅದಕ್ಕೆ ವ್ಯವಹಾರ ಮಾಡೋಕ್ಕಾಗಲ್ಲ. ಎಮ್ಮೆ ನಿಮಗೇನು ಅಂತೇಳಿದ್ರೆ ಅಷ್ಟೇ ಕೊಟ್ಟಿಗೆಲಿರೋದ್ರಿಂದ ಕಮ್ಮಿ ಭಾಷೆ ಸಾಕು ಅದಕ್ಕೆ. ವ್ಯಾಪ್ತಿ ಹೆಚ್ಚಾದಷ್ಟು ಏನು ಕೇಳಿದ್ರೆ ನೀವು ಹೆಚ್ಚೆಚ್ಚು ಭಾಷೆಗಳನ್ನು ನೀವು ಕಲ್ತ್ಕೊಳ್ತಾ ಹೋಗ್ಬೇಕಾಗತ್ತೆ. ಉದಾಹರಣೆಗೆ ಮನುಷ್ಯ, ನಾನು ಊರಲ್ಲೇ ನಂಗೆ ಮನೇಲಿದ್ದಾಗ ನಂಗೆ ಕನ್ನಡ ಒಂದು ಸಾಕು, ನಾನು ಒಂದೇ ಕಲ್ತನು, ಪ್ರಕೃತಿ ಕಲಿಸಿರೋದು. ನೀವು ವಿದೇಶ ಎಲ್ಲ ಸುತ್ತೀರ, ಇಂಗ್ಲೀಷ್ ಬೇಕು, ಇನ್ನೊಂದು ಬೇಕು, ಒಂದು 10 ಭಾಷೆ ಕಲೀಲೇಬೇಕು ನೀವು. ಹೌದಾ? ಆ ರೀತಿ ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ತನ್ನಿಂದ ತಾನೇ ಅದು ವಾಪಸ್ ಹೋಗ್ತಾ ಇರ್ತೀರ. ನಿಮ್ಗೆ ವಿಚಾರಗಳೇನೋ ತಿಳಿತಾ ಹೋಗುತ್ತೆ. ಪ್ರಕೃತಿ ದಿಕ್ಕಿಗೇನೋ ಸಾಕ್ತೀರಾ. ಮೂಲ ಎಲ್ಲಿ ಹುಡ್ಕೋಕ್ಕೇನೋ ಶುರು ಮಾಡ್ತೀರಾ, ಎಲ್ಲಿಂದ ಶುರುವಾತ ಅನ್ನೋಕ್ಕೇನೋ ಶುರು ಮಾಡ್ತೀರಾ. ಆ ರೀತಿ ನಿಮ್ಗೇನು ಕೇಳಿದ್ರೆ ಅದೊಂದು ಜ್ಞಾನದ ಜಗತ್ತದು. ನೀವು ಬೇರೆ ಎಲ್ಲೂ ಸಿಕ್ಕುವಂಥದ್ದಲ್ಲ ಅದು. ಅಲ್ಲಿ ಇರೋಂಥದ್ದೇನು ನಿಮಗೆ ಸಸ್ಯ ಎಲ್ಲಿಂದ ಅದೇನು ಹೆಂಗೆ ಅದೇನು ಬೀಜದಿಂದನೇ ಯಾಕೇನೋ ಗಿಡ ಆಗುತ್ತೆ. ಆ ಬೀಜ ಎಂಥ ದೊಡ್ಡ ಜ್ಞಾನಕೋಶ. ಆ ಬೀಜ ನಿಮ್ಗೆ ಎಷ್ಟು ತಲೆಮಾರನ್ನು ಸಂಗ್ರಹ ಅಂತಂದಿರುತ್ತೆ. ಇವೆಲ್ಲವೂ ನಿಮಗೇನು ಕೇಳಿದ್ರೆ ಆ ದಿಕ್ಕಲ್ಲೇನು ನೀವು ಹೋಗ್ತಾ ಇರ್ತೀರ. ನೀವು ಪ್ರಾಕೃತಿಕ ದಿಕ್ಕಿಗೇನು ಸಾಕ್ತೀರ. ಅದನ್ನೆಲ್ಲದೂ ನಿಮಗೇನು ಕೇಳಿದ್ರೆ ಕಾಡಲ್ಲಿ ಸಿಗುತ್ತೆ. ಬದುಕೇನು ಅನ್ನೋದು ಅರ್ಥ ಆಗುತ್ತೆ. ಪ್ರಕೃತಿ ಹತ್ತಿರ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೇ. ನಿಮಗೆ ಈ ಪ್ರಕೃತಿ ಹತ್ತಿರ ಇರೋಂಥದ್ದೇ ಸಸ್ಯ ಜಗತ್ತು, ನಿಷ್ಕಲ್ಮಶ ಜಗತ್ತದೊಂದು. ನೀವು ಅದರೊಳಗೇನು ಲೀನ ಆದರೆ ಏನು ಕೇಳಿದ್ರೆ ನೀವು ಬೇಗ ಅಲ್ಲಿ ತಲುಪ್ತೀರ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ನೀವು ಈ ಪ್ರಾಣಿ ಜಗತ್ತಲ್ಲೇ ನೀವೇನು ಅಧ್ಯಯನ ಮಾಡೋಕ್ಕೋದ್ರೆ ಇನ್ನೇನು ತಿಳಿಯೋಕ್ಕಾಗುತ್ತೆ. ನಿಮಗೆ ಆ ಪ್ರಾಕೃತಿಕ ಜ್ಞಾನ, ನೀವು ಸೃಷ್ಟಿ ಜ್ಞಾನಗಳೇನು ಸಿಗೋದಿಲ್ಲ ಅದರಲ್ಲಿ. ಮತ್ತು ಬದುಕು ಬದಲಾಗೋದಿಲ್ಲ. ಬದುಕು ಬದಲಾಗಬೇಕು, ಇದಾಗಬೇಕು ಅಂತೇಳಿದ್ರೆ ನೀವು ಈ ದಿಕ್ಕಿಗೆ ಬಂದ್ರೂ ನಿಮ್ಮ ತನ್ನಿಂದ ತಾನೇ ಬದಲಾವಣೆ ಆಗುತ್ತೆ. ಒಂದಿಷ್ಟೆಲ್ಲ ವಿಚಾರಗಳು ಸಿಗುತ್ತೆ. ಅದಕ್ಕೋಸ್ಕರ ನೀವು ಏನೂ ಇಲ್ಲ ಅಂಥೇಳಿ ಮನೆ ಹತ್ರ ಒಂದು 2 ಗಿಡನಾರು ನೆಡಿ, ಅದ್ರ ಕೆಳಗಡೆ ಕೂತ್ಕೊಳ್ಳಿ, ಅದ್ರ ಸವಾಸ ಮಾಡಿ.
ಒಂದು ದಿವಸ ನಿಮಗೆ ಅವಾಗೇನು ತಲುಪುತ್ತೆ. ನಿಮಗೇನೋ ವರ್ಷಕ್ಕೆ ಒಂದು 2 ಸರಿನಾದರೂ ನಿಮ್ಮ ಖಾಲಿ ಮನಸ್ಸಿಂದ ಒಂದು ಕಾಡಿಗೆ ಹೋಗಿ ಕೂತ್ಕೊಳ್ಳಿ, ಒಂದಿಷ್ಟು ನಿಮಗೇನು ಲಭಿಸಿರುತ್ತೆ. ಆಮೇಲೆ ತಿಂಗಳಿಗೆ ಒಂದು ಸರಿ ಹೋಗಿ, ಒಂದು 6 ತಿಂಗಳಿಗೆ ಒಮ್ಮೆನಾದರೂ ಹೋಗಿ ನೀವು ಒಂದು ದಿವಸ ಕಳೀರಿ ಕಾಡಲ್ಲಿ. ಎಲ್ಲ ನಿಮ್ಮ ಚಿಂತನೆಗಳು ಎಲ್ಲನೂ ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ನಿಮಗೇನೋ ಒಂಥರ ಬೇರೆ ದಿಕ್ಕಿಗೆ ತಗೊಂಡೋಗುತ್ತೆ, ಬೇರೆ ದಾರಿ ಅದು. ನೀವೇನೋ ಏನೋ ಪುಸ್ತಕ ಓದ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಏನೊಂದು ಹೇಳಿದ್ರು ನಿಮಗೇನೋ ಕೇಳಿದ್ರೆ ನಮ್ಮ ಜ್ಞಾನ ಅದು, ಸೃಷ್ಟಿ ಜ್ಞಾನ ಅಲ್ಲ ಅದು. ಅವನಿಗೇನೋ ಒಂದು ಗೊತ್ತಿದ್ದರಿಂದ ಅವನೇನೋ ಹೇಳಿರ್ತಾನೆ ಅಷ್ಟೇ ಪುಸ್ತಕದಲ್ಲಿ, ಅದರಲ್ಲಿ ಇನ್ನೇನು ಭಾಳ ಏನು ಸಿಗೋದಿಲ್ಲ. ನಿಮ್ಮ ಕಾಲಘಟ್ಟ ಜ್ಞಾನ ನಿಮಗೆ ಈಗಿನ ಕಾಲಘಟ್ಟಕ್ಕೆ ಸಿಗಬೇಕು ಅಂದರೆ ನೀವು ಇವಾಗ ಆ ವಸ್ತುಸ್ಥಿತಿಲಿ ಇರಬೇಕು. ನೀವೆಲ್ಲ ಒಂದು 500 ವರ್ಷದ ಹಿಂದೆ ಬುಕ್ಸ್ ಬರೆದಿದ್ದು ಓದಿ ನೀವು ಅದೇ ಸತ್ಯ ಅನ್ನೋದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಅದು 500 ವರ್ಷ ಮುಂದೆ ಬಂದಿದ್ದೀವಿ ನಾವು. ಈ ಪ್ರಕೃತಿ ಬದಲಾಗಿದೆ. ಅದು ನೀವು ಇವಾಗ ತಿಳಿಬೇಕು ಅಂತೇಳಿ ಪ್ರೆಸೆಂಟ್ ನೀವು ಅದರೊಳಗೆ ಹೋಗ್ಬೇಕು. ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಇವಾಗಿನ ಪ್ರೆಸೆಂಟ್ ಏನಿದೆ ಗೊತ್ತಾಗುತ್ತೆ. ಸಸ್ಯ ಜಗತ್ತು ಬದಲಾಗಿದೆ, ಪ್ರಾಣಿ ಜಗತ್ತು ಬದಲಾಗ್ತಾ ಇರುತ್ತೆ. ನಿಮಗೆ ಒಂದು 1000 ವರ್ಷದ ಹಿಂದೆ ಇರೋಂಥ ಜೀವಿಗಳು ಆ ಥರ ಬದುಕು ಕಟ್ಟೋಕ್ಕಾಗಲ್ಲ, ಅವಕ್ಕೆ ಬೇರೆ ಥರಕ್ಕೆ ಹೋಗಿರ್ತವೆ. ಹಾಗಾಗಿ ನೀವು ಹಿಂದೆ ಹೋಗೋಂಥ, ನನ್ನ ಲೆಕ್ಕದಲ್ಲೇನು ಭಾಳ ಹಿಂದೆ ಹೋಗೋಂಥ ಅವಶ್ಯಕತೆಗಳೆಲ್ಲ ಇಲ್ಲ. ಪ್ರೆಸೆಂಟು ಈ ಕ್ಷಣ ಅದ್ರ ಜೊತೆ ಲೀನ ಆಗಿ ನಿಮಗೆ ಈ ಪ್ರೆಸೆಂಟ್ ಗೊತ್ತಾದ್ರೆ ಸಾಕು. ಹಿಂದಕ್ಕೆ ನಾವು ಇಲ್ಲಲ್ಲ, ಮುಂದಕ್ಕೆ ನಮ್ಗೆ ಗೊತ್ತಿಲ್ಲಲ್ಲ, ಇದಿಷ್ಟು ತಿಳ್ಕೊಂಡ್ರೆ ಸಾಕಪ್ಪ, ಬದುಕು ಸುಲಭ ಅಂತ ಅಷ್ಟೇ ಜ್ಞಾನ ಸಾಕು ಅಂತ ನನ್ನ ಲೆಕ್ಕಾಚಾರದಲ್ಲಿ. ಸಾವಯವ ಅಂತ ಹೇಳಿದ್ರೆ ಇಲ್ಲೇನು ಕೃಷಿ ಏನು ಭಾಳ ದೊಡ್ಡ ಕಷ್ಟದ ಕೆಲಸ ಅಲ್ಲ. ನನ್ನ ಇತ್ತೀಚಿನ ಒಂದು ಜ್ಞಾನದ ಪ್ರಕಾರ ನನಗೆ ಕಂಡ ಸತ್ಯಗಳಲ್ಲಿ ಭೂಮಿ ಮೇಲೆ ಏನಾದ್ರು ತೀರಾ ಸುಲಭದ ಉದ್ಯೋಗ, ಭಾಳ ಸುಲಭವಾಗಿ ಮಾಡೋಂಥದ್ದು, ಭಾಳ ಸ್ವಾದಿಷ್ಟ ಉದ್ಯೋಗ ಅಂಥೇಳಿ ಕೃಷಿ ಅಂತ ನಾನು ತಿಳಿದಿದ್ದೀನಿ. ಬೇರೆ ಯಾವುದು ಉದ್ಯೋಗದಲ್ಲೂ ಇಷ್ಟು ನೀವು ಪ್ರಕೃತಿಗೆ ಹತ್ತಿರ ಆಗಿ ನೀವೇನೋ ಪ್ರಾಕೃತಿಕ ಶ್ರೀಮಂತಿಗೆ ಅನುಭವಿಸೋಕ್ಕೇನು ಸಾಧ್ಯ ಇಲ್ಲ. ಇದನ್ನು ಸುಮ್ಮನೆ ಯಾರೇ ಹೇಳ್ತಾನೆ ಅಂಥೇಳಿ ನಿಮ್ಮ ಭೂಮಿ ನೀವು ನೋಡಿದೆ, ಯಾವುದೋ ಲ್ಯಾಬ್ ನೋಡಿ, ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿ ನೋಡಿ, ಯಾರಿದ್ದೋ ಹಣ ನೋಡಿಬಿಟ್ಟು ನಿಮ್ಮದನ್ನು ಕಳ್ಕೊಬಿಟ್ಟು ನೀವು ಆ ಕೃಷಿ ಮಾಡೋದಕ್ಕಿಂತ ನಿಮಗೇನು ಕೃಷಿಕ ಫಸ್ಟ್ ಏನೋ ಕೇಳಿದರೆ ನಿಮ್ಮ ಭೂಮಿಯನ್ನು ನೀವು ನೋಡಿ, ನಿಮಗೆ ನೀವೇ ತಜ್ಞರು. ಪ್ರತಿ 10 ಕಿಲೋಮೀಟ್ರ್ ಭೂಮಿನಲ್ಲಿ ವ್ಯತ್ಯಾಸ ಇರುತ್ತೆ. ಯಾವುದೋ 200 ಕಿಲೋಮೀಟ್ರ್ ಆಚೆನೋ ಏನೋ ಹೇಳಿದ್ದನ್ನೇನೋ ನಿಮಗೆ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಭೂಮಿಯನ್ನು ಸದಾಕಾಲ ನೀವು ನೋಡಿ, ಅವಾಗೇನೋ ನಿಮ್ಗೆ ತನ್ನಿಂತಾನೆ ಅದನ್ನು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೆ ಏನು ಮಾಡಬೇಕು, ನಿಮ್ಮ ಭೂಮಿನ ಏನು ಮಾಡಬೇಕು ಅಂತೇಳಿ. ಇಲ್ಲಿ ಯಾರ ಭೂಮಿಗೆ ಯಾರೂ ತಜ್ಞರಲ್ಲ. ಇನ್ನೊಬ್ಬರ ಭೂಮಿ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ತನ್ನ ಭೂಮಿಯನ್ನು ತಾನು ಯಾವಾಗ ನೋಡಲ್ಲೋ ಅಲ್ಲಿವರೆಗೂ ಅವನು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ನಾನು ಹೇಳಿದ್ದಾನೆ ಎಷ್ಟು ದಿವಸ ಆಗುತ್ತೆ ರೀ ಅವನಿಗೆ, ಸತ್ಯ ಆಗೋದಿಲ್ಲ. ಅದು ಆ ಸತ್ಯನ ಅವನೇ ನೋಡಬೇಕು. ತನ್ನ ಭೂಮಿಗೇನೋ ದಿನ ಹೋಗ್ಬೇಕು, ಅದನ್ನು ಮಾಡಬೇಕು. ಮತ್ತು ನಾನು ಏನು ಉದ್ಯೋಗ ಮಾಡ್ತೀನಿ ನಾನು ಅದರಲ್ಲೇ ಇರಬೇಕು. ನಮ್ಮ ಭಾಳಷ್ಟು ಸಮಸ್ಯೆಗಳು ಹೆಂಗೆ ಕೇಳಿದ್ರೆ, ಕೃಷಿ ಸರಿ ಇಲ್ಲ ಅನ್ನೋ ಮಟ್ಟಕ್ಕೇನೋ ನಿಮಗೇನೋ ಯಾವುದೋ ಒಂದು ವೈಜ್ಞಾನಿಕ ಜಗತ್ತೇನೋ ತಗೊಂಬಂತು, ಇದರಲ್ಲಿ ಇದಿಲ್ಲ ಅಂತೇಳಿ ಇರುವಾಗ ಹೆಂಗೆ ಕೇಳಿದ್ರೆ, ನಾನು ಏನು ಕೇಳಿದ್ರೆ ಅಡಿಕೆ ಮರ ಕರಿಯೋದಿಲ್ಲ, ನಾನು ತೋಟಕ್ಕೆ ಹೋಗೋದು ಕಮ್ಮಿ ಮಾಡಿದ್ದೀನಿ. ಈಗ ಹಂಗಿದ್ದ ಜನಗಳೇ ಜಾಸ್ತಿ ನಿಮಗೆ ಅದನ್ನ ನೋಡೋದೇ ಇಲ್ಲ. ನನಗೆ ಒಂದು ಸರಿ ಹೋಗ್ಯಾರು ಬರ್ಬೇಕಲ್ಲ. ನನ್ನ ಹತ್ರ ಒಂದಿಷ್ಟು ಮರಗಳು, ತೆಂಗಿನ ಮರ, ನಾನು ಮನೇಲಿ ಕೂತ್ಕೊಂಡು ಎಣಿಸ್ತೀನಿ. ನನ್ನ ಹತ್ರ ಎಷ್ಟು ತೆಂಗಿನ ಮರಗಳು ಇದ್ದಾವೆ ಅಂತ ನಾನು ನೋಡೋದು ಬೇಡ, ಏನು ಬೇಡ. ನನಗೆ ಕೂತ್ಕೊಂಡು ಸಾಲಾಗಿ ಎಣಿಸ್ತಾ ಹೋಗ್ತೀನಿ. ಯಾವ ಮರ ಎಲ್ಲಿದೆ, ಯಾವ ಜಾಗದಲ್ಲಿ ಯಾವ ಜಾತಿ ತೆಂಗಿನ ಮರ ಇದೆ ಅಂತ ಹೇಳ್ತೆ. ನನಗೆ ಅದು ಗೊತ್ತಾಗಬೇಕು. ನನ್ನ ಮಗ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಅವನಿಗೇನು ಎಜುಕೇಷನ್ ಕೊಡ್ತಾ ಇದ್ದೀನಿ, ಇನ್ನೊಂದಿದ್ದೀನಿ, ಎಷ್ಟು ಸಾಲ, ನಾಳೆ ಸಾಲ ಎಲ್ಲಿ ಸಿಗುತ್ತೆ, ಯಾವ ಬ್ಯಾಂಕಲ್ಲಿ ಲೋನ್ ಕೊಡ್ತಾನೆ, ಅದಲ್ಲ ನನಗೆ ಇಂಪಾರ್ಟೆಂಟು. ಅದಕ್ಕೆ ತಿರುಗಿದಾಗೇನು ಕೇಳಿದ್ರೆ ಅವನು ಯಶಸ್ಸನ್ನೇನು ಕಾಣ್ಬೋದು. ಅದು ಬಿಟ್ಟೇನು ನನ್ನ ವೃತ್ತಿ ಮೇಲೆ ಗೌರವ ಇಲ್ಲದೆ ನಾನೇನು ಕೇಳಿದ್ರೆ ನಾನು ಹಣಕ್ಕೋಸ್ಕರ ನಾನು ಕೃಷಿ ಮಾಡ್ತೀನಿ ಅಂದವನು ಯಾವ ಕಾಲಘಟ್ಟದಲ್ಲೂ ಯಾವಾಗಲೂ ಸಕ್ಸಸ್ ಆಗೋಲ್ಲ. ಹಣಕ್ಕೂ ಕೃಷಿಗೂ ಸಂಬಂಧವೇ ಇಲ್ಲ. ನಿಮ್ಮ ಬದುಕಲ್ಲೇ ನೀವೇನು ಪ್ರಾಕೃತಿಕವಾಗಿ ಕಟ್ಟಕ್ಕೆ ಶುರು ಮಾಡಿದರೆ ಆಮೇಲೆ ಭೂಮಿ ಹೇಳುತ್ತೆ, ನೀವೇನು ಕಲ್ಸೋದು ಬೇಡ. ಅದು ನೀವೊಂದು ಬೈಕ್ ತಗೊಂಡಾಗ ಫಸ್ಟಿಗೇನು ಪೆಟ್ರೋಲೇನು ಅದು ನಿಮಗೇನು ಸರ್ಕ್ಯುಲೇಷನ್ ಆಗದೆ ಹೋದರೂ ಬೈಕ್ ನಿಂತಕ್ಕೆ ಮೆಕ್ಯಾನಿಕ್ ಕರಿಬೇಕಾಗತ್ತೆ. ಒಂದು 10 ವರ್ಷ ಬಿಟ್ಟರೆ ನೀವು ಬೈಕಲ್ಲಿ ಓಡಾಡಿದಾಗ ಬೈಕ್ ಏನೋ ರಿಪೇರಿನೇ ಕಲ್ತ್ಕೊಂತೀರ. ಹೌದಾ? ಆ ರೀತಿ ಅದು ಕಲಿಸುತ್ತೆ. ಪ್ರತಿಯೊಂದು ನನ್ನ ಉದ್ಯೋಗ ನನಗೇನೋ ಅದು ಬದುಕನ್ನು ಕಲಿಸುತ್ತೆ. ನಾನು ಏನು ಕೇಳಿದ್ರೆ, ನಾನು ಸದಾಕಾಲ ಏನು ಕೇಳಿದ್ರೆ ಅದ್ರ ಜೊತೆಗಿರ್ಬೇಕು, ನಾನು ಅದ್ರ ಜೊತೆ ಲೀನ ಆಗಬೇಕು. ನನ್ನ ಆತ್ಮ ಅದ್ರ ಜೊತೆಗೆ ಲೀನ ಆಗೋಲ್ಲ ಅಂತೇಳಿದರೆ ನಾನೇನು ಸಾಧ್ಯತೆಗಳು ಅದರಲ್ಲೇನೋ ಯಶಸ್ಸು ಕಾಣೋಕ್ಕಾಗೋದಿಲ್ಲ. ಆತ್ಮಕ್ಕೆ ಅಪಾರ ಶಕ್ತಿ ಇದೆ. ನಿಮ್ಮ ಪರಮಾಣು ಬಾಂಬ್ಗಿಂತ ಅಪಾರ ಶಕ್ತಿ ಹೊಂದಿದ್ದು ನಿಮ್ಮ ಆತ್ಮನೇ. ನಿಮಗೆ ಅಪಾರವಾದ ಶಕ್ತಿ ಅದೊಂದು. ಅದನ್ನು ನೋಡಿರಿ, ಅದನ್ನು ನೋಡಿಬಿಟ್ಟು ಅದ್ರ ಪ್ರಭಾವನ ನೀವು ಪ್ರಾಮಾಣಿಕವಾಗಿ ಹೋಗಿ ಅದಕ್ಕೇನೋ ಲೀನ ಆಗ್ಬೇಕು ರೈತರು. ನಾನೇನೋ ಹಣಕ್ಕೋಸ್ಕರನೇ ನಾನೇನೋ ಬೆಳೆ ಅಂಥೇಳಿರೇನೋ ಹಣಕ್ಕೂ ಬೆಳೆಗೂ ಸಂಬಂಧ ಇಲ್ಲ. ಅದೆಲ್ಲ ಒಂದು ಕಡೆ ಜೊಳ್ಳೋದು, ಅದು ಯಶಸ್ಸನ್ನೇನು ಕಾಣೋದಿಲ್ಲ. ಆ ರೀತಿ ಬದುಕು ಕಟ್ಟಿದರೆ ಸುಲಭನಪ್ಪ. ಭೂಮಿ ಮೇಲೆ ಖುಷಿಯಾಗಿ ಬದುಕಬೇಕು. ಒಳ್ಳೆ ಉದ್ಯೋಗ ಅಂತೇಳಿ ಕೃಷಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗೇನು ಬರೀ ಯೂಟ್ಯೂಬ್ಗಳು ಇನ್ನೊಂದು ಹಣ 10 ಲಕ್ಷ ಸಿಕ್ತು, 20 ಲಕ್ಷ ಸಿಕ್ತು, ಯಾರ್ಯಾರು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಆ ರೀತಿ ಎಲ್ಲ ಬದುಕು ಕಟ್ಟೋಕ್ಕೋದ್ರೇನೂ ಆಗಲ್ಲ. ಅವ್ರ ಆಸೆ ಹುಟ್ಟಿಸ್ತಲ್ಲ, ದುರಾಸೆ. ದುರಾಸೆನೇ, ಅದಾಗೋದಿಲ್ಲ. ಈಗ ಎಲ್ಲಿವರೆಗೆ ಬಂದು ನಿಂತಿದ್ದಾರೆ ಅಂತೇಳಿ ನನಗೆ ಭಾಳ ಟೈಮ್ ಅನಿಸುತ್ತೆ. ಈಗೇನು ಕೇಳೋಕ್ಕೆ ಎಷ್ಟೋ ಜನ ರೈತರುಗಳೇ ಯಾವುದೋ ಒಂದು ಕಂಪ್ನಿಯೇನೋ ಒಂದಿಷ್ಟು ಬಾಟ್ಲಿಲೇನೋ
ತಯಾರು ಮಾಡಿದ್ದಾನೆ, ಯಾವುದೋ ಟಾನಿಕ್ ಅಂತಾನ ಅವನು, ಪಾನಿಕ ನನಗೇನು ಗೊತ್ತಿಲ್ಲ. ಅದನ್ನು ತಂದೇನೋ ಇನ್ನೊಬ್ಬ ಒಳ್ಳೆ ತೋಟದ ರೈತ ಇದ್ದಾನೆ ಅಂತ ಅವನ ಹತ್ರ ಬಾಟ್ಲಿ ಹಿಡಿದು ನಿಲ್ಸ್ಕೊಬಿಟ್ಟೇನೋ, ಇದು ನಾನು ಹಾಕಿದ್ದಕ್ಕೆ ಈ ತೋಟ ಹಿಂಗೆ ಬಂತು, ಹಾಗೆ ಹಿಂಗೆ ಇದು ಬೆಳೆ ನೀವು ಹಾಕ್ರಿ ಅಂತ ಸಜೆಸ್ಟ್ ಮಾಡ್ತಾನೆ. ರೈತನೇ ಕೇಳಿದ್ರೇನೋ ಅಂತ ಸುಳ್ಳು ಹೇಳತ್ತ ರೈತರುಗಳು ಭಾಳ ಆದರು. ನೀವು ಏನೂ ಅವಶ್ಯಕತೆಗಳಿಲ್ಲ, ನೀವು ಏನೋ ಇಲ್ಲಿ ಏನೇ ಹಾಕಿದ್ರು ಸಮುದ್ರಕ್ಕೆ ಉಪ್ಪು ಕದ್ರದಂಗೆ. ಯಾಕೆ ಅಂತ ಹೇಳಿದರೆ ಸಮುದ್ರಲ್ಲೇ ಉಪ್ಪು ತೊನ್ನೆ ಆಗೋದು. ನೀವು ಎಷ್ಟೇ ಲೋಡ್ ತಗೊಂಡು ಹಾಕಿದ್ರೆ ನಿಮಗೆ ಹೆಚ್ಚು ಅನ್ಸ್ಬೋದು ಬಿಟ್ಟರೆ ಸಮುದ್ರಕ್ಕಲ್ಲ ಅದು. ಆ ರೀತಿ ನಿಮ್ಗೆ ಎಲ್ಲ ಉತ್ಪನ್ನ ನೀವು ಪೋಷಕಾಂಶಗಳು ಭೂಮಿಯಿಂದನೇ ಉತ್ಪಾದನೆ ಆಗೋದು. ನೀವು ಇಲ್ಲೇನೋ ಅದಕ್ಕೆ ಎಷ್ಟು ತಗೊಂಡು ಹಾಕಿರೋ ವೇಸ್ಟೇ ಅದು. ನಿಮ್ಮ ದುಡ್ಡಿಗೇನೋ ಮಹತ್ವ ಅನ್ಸ್ಬೋದು ಬಿಟ್ಟರೆ ಇನ್ನೇನು ಅನ್ಸೋದಿಲ್ಲ. ಅದಕ್ಕೋಸ್ಕರ ಭೂಮಿಯಲ್ಲೇ ಉತ್ಪಾದನೆ ಆಗುತ್ತೆ, ಅದನ್ನು ಬಿಡ್ರಿ. ನಿಮಗೆ ಭೂಮಿನಲ್ಲಿ ನಿಮಗೆ ತಯಾರು ಮಾಡೋಕ್ಕಾಗದಿದ್ದಂಥ ಘನಘೋರ ವಿಷನೂ ಇದೆ, ಜೀವ ಬರ್ಸೋಂಥ ಅಮೃತವೂ ಇದೆ. ಅದು ಬೇಕಾದಾಗ ಅದು ಆ್ಯಕ್ಟಿವೇಟ್ ಆಗಲಿ ಸಾಕು. ಪ್ರತಿಯೊಂದೂ ಆಸೆ ಹುಟ್ಟಿಸ್ತಾರೆ ಸರ್. ಈ ಗಿಡ ನೆಡಿ 10 ವರ್ಷಕ್ಕೆ ಮರ ಆಗುತ್ತೆ, ನಿಮಗೆ ಒಂದು 20,000-30,000 ಸಿಗುತ್ತೆ. ಹೌದ್ರಿ, ನಾನು ಮೆದ್ಲಾಡ ಇಟ್ಟಾಗ ಅವೆಲ್ಲದು ಆಗುತ್ತೆ ರೀ. ಈ ನಮ್ಮ ನರ್ಸರಿಗೂ ಬರ್ತಾರೆ, ಬಂದರೇನೋ ಕೇಳ್ತಾರೆ 18 ತಿಂಗಳಿಗೇನೋ ಬರೋಂಥ ತೆಂಗಿನ ಕೊಡಿ, ವೆರೈಟಿ ಇದೆಯಂತಲ್ಲ ಅಂತ. 18 ತಿಂಗಳಿಗೆ ತೆಂಗಿನಕಾಯಿ ಬರೋದು ಅಂತ. ಅದು ಸಾಮಾನ್ಯ ಜ್ಞಾನ ಸತ್ತೋದಾಗ ಅವಘಡಗಳನ್ನು ಅನುಭವಿಸ್ಬೇಕಾಗತ್ತೆ. ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ಒಂದು ತೆಂಗಿನಕಾಯಿ ಮಿಳ್ಳೆ ಬಂದುಬಿಟ್ಟು ಅದೇನೋ ದೊಡ್ಡದಾಗ್ಬಿಟ್ಟು ಎಳ್ನೀರಾಗಿ ಕಾಯಾಗಿ ಗೋಟಾಗಿ ನೆಲಕ್ಕೆ ಬಿದ್ದು ಅದನ್ನು ನಾನು ಭೂಮಿಗೆ ಹಾಕಿ ತಿರ್ಗಾ ಅದು ಮೊಳಕೆ ಬರ್ಬೇಕಾದ್ರೆ 18 ತಿಂಗಳಿಗೂ ಆಗಲ್ಲ, ಇನ್ನೂ ಜಾಸ್ತಿ ಬೇಕು. ಅಂಥದ್ದೊಂದು ನಾನು 18 ತಿಂಗಳಿಗೆ ಕಾಯಿ ಬರ್ಸ್ತೀನಿ ನಾನು ಅಂತೇಳಿ ಕೊಡ್ತಾನೆ, ನಂಬುತ್ತಾನೆ ಅಂದರೆ ಅವನು ಇನ್ನೆಂತವನು. ನೀವೇನೋ ಮೋಸ ಮಾಡಿಸ್ಕೊಂಡು ಅವನು ಇಂಡಿಯಾದಲ್ಲಿವರೆಗೂ ನನ್ನ ಹತ್ರ ಸಾಮಾನ್ಯ ಜ್ಞಾನ ಇಲ್ಲ ಅಂತೇಳಿ ನನ್ನ ಮೆದ್ಲಾಡೋನು ಇನ್ನೊಬ್ಬ ಬರ್ತಾನೆ, ನನಗೆ ಬೇಕಲ್ಲ ಅದು. ಆ ಜ್ಞಾನ ಇಲ್ದಿದ್ದವನಿಗೆ ಆ ವೃತ್ತಿ ಅಂತಕ್ಕೆ ಅಷ್ಟು ಬೇಗ ಬರೋಕ್ಕೆ ಸಾಧ್ಯನಾ? ಅದು ಯಾವನೋ ಶಿವಶಕ್ತಿಯನ್ನ ಯಾವನೋ ಬಂದ 8 ವರ್ಷಕ್ಕೆ ಸಾಗೋನಿ ಕಡಿಬೋದು, ಟೀಕ್ ಹಾಕ್ರಿ ಅಂತೇಳಿ ದುಡ್ಡು ಮಾಡ್ಕೊಂಡು ಹೋದ. ಅಂಥ ಕಂಪ್ನಿಯವರು ಅಂಥ ವ್ಯವಸ್ಥೆಯರು ಭಾಳ ಜನ ಇದ್ದಾರೆ. ಇವನಿಗೆ ಕಾಮನ್ ಸೆನ್ಸ್ ಯಾವಾಗಿಲ್ವೋ ಅಲ್ಲಿವರೆಗೂ ಪ್ರಕೃತಿ ಬಗ್ಗೆ ಅದು ತಿಳುವಳಿಕೆಗಳಿಗೆ ಒಂದು ಚೂರು ಇಲ್ವೋ ಅವಾಗೇನು ಅವನು ದಡ್ತಾನಂದ್ರಿ ಅದು. ಹೌದೌದು, ಮೂಢ ರೈತರನ್ನ ಬಂಡವಾಳನ್ನ ಮಾಡ್ಕೊಳ್ಳೋ. ಹೌದು ನಿಮಗೇನೋ ಅಂಥ ವ್ಯವಸ್ಥೆಗಳೇನೋ ಭಾಳ ಇದೆ. ಮುಂಚೆ ಏನೋ ಒಂದು 50 kg ಬ್ಯಾಗಲ್ಲೇನೋ ಕಂಪ್ನಿಗಳಲ್ಲಿ ಒಂದಿಷ್ಟಾರು ರಾಸಾಯನಿಕಗಳನ್ನು ಮಾರೋರು. ಈಗ ಅದನ್ನು ಹೆಂಗೆ ಕೇಳಿದ್ರೆ ಬಾಟ್ಲಿಲಿ ತಂದು 500 ಮಿಲಿನಲ್ಲೇ ನಿನ್ಗೆ ಅಷ್ಟು ಕೆಲಸ ಮಾಡುತ್ತೆ ಅಂತೇಳಿ ಒಂದು ಟೋಪಿ ಹಾಕಕ್ಕೆ ಶುರು ಮಾಡಿದರು ಅಲ್ವಾ. ಎಲ್ಲಿ ನಂಬಿಕೆ ವ್ಯವಹಾರ ಎಲ್ಲಿದೆ ಅಲ್ಲಿ ಮೋಸಗಳು ಜಾಸ್ತಿ ಇದೆ ನಮ್ಮಂಥ ದೇಶಗಳಲ್ಲಿ, ನಮ್ಮಂಥ ಸಮಾಜಗಳಲ್ಲಿ. ಈಗ ನೀವು ನನಗನ್ಸುತ್ತೆ, ನೀವೇನೋ ಕೇಳಿದ್ರೆ ನಿಮ್ಗೆ ಮಾರ್ಕೆಟಿಂಗ್ ಮಾಡೋ ಜಾಣ್ಮೆ ಚೆನ್ನಾಗಿದೆ ಅಂತ ಹೇಳಿದರೆ ನಿಮ್ಮನೆ ಬತ್ಲಾಂಡೆ ನೀರನ್ನು ತುಂಬ್ಕೊಂಡು ಹೋಗಿ ಸಮೇತ ನೀವೇನೋ ಯಥೇಚ್ಛ ದುಡ್ಡು ಮಾಡ್ಬೋದು. ಹೌದು, ಭಾಳ ಚೆನ್ನಾಗಿದೆ ಇದು, ಇದ್ರ ಮುಂದೆ ಯಾವುದೂ ಇಲ್ಲ, ನಂದನ್ನು ಆರ್ಗ್ಯಾನಿಕ್ ಇದು, ಇದರೊಳಗೇನೋ ಆ ಜೀವಿ ಇದೆ ಈ ಜೀವಿ ಇದೆ, ಕಣ್ಣಿಗೆ ಕಾಣ್ದಿದ್ದೆ ಪೂರ್ತಿ ಇದೆ ಅಂತೇಳಿ. ಹೌದಾ, ನೀವು ಮನೆದ ಹಂಡೆ ನೀರು ತಗೊಂಡೋಗಿ ಒಂದಿಷ್ಟು ಬಾಟ್ಲಿ ತುಂಬಿಟ್ಕೊಂಡು ಮೇಲೊಂದು ಲೇಬಲ್ ಹಾಕ್ಕೊಂಡು ನಿಮ್ಮ ಮನ್ಸನ್ನೇನೋ ಒಪ್ಸಿಬಿಟ್ರೇನೋ ನಿಮ್ಗೆ ಬೇಜಾನ್ ಮಾರ್ಕೆ ಬರ್ಬೋದು. ನಿಮ್ಗೇನು ಈ ಟಾನಿಕೇ ಬೇಕು ಅಂತಿಲ್ಲ, ಅಂಡೆ ನೀರು ಸಾಕು. ಎಷ್ಟೋ ನಿಮ್ಗೇನು ಕೇಳಿದ್ರೆ ಬರೀ ಮೋಸದಲ್ಲೇ ಇರೋದು, ಅವ್ರು ಹೇಳದಂಥದ್ದು ಏನೂ ಇರೋದಿಲ್ಲ ಅದರಲ್ಲಿ. ನೀವು ಗಿಡಕ್ಕೆ ಹಾಕಿದಾಗ ಏನು ಕೇಳಿದ್ರೆ ಗಿಡ ಏನು ನಿಮ್ಗೆ ಬಂದು ಹೇಳುತ್ತಂದ್ರಿ, ನಾನು ಮರ ಇದ್ರಲ್ಲೇನು ಇಂತಿಂಥ ಪೋಷಕಾಂಶ ಇದೆ ಯಾವತ್ತಾರ ಹೇಳಿದ್ಯಾ ನಿಮಗೆ? ಒಂದು ನಂಬಿಕೆ ವ್ಯವಹಾರ ಅದು. ಅದು ಬಂದು ಹೇಳಲ್ಲ, ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಏನೋ ಕೇಳಿದ್ರೆ ಅಂಥದ್ರಲ್ಲಿ ಭಾಳ ಜಾಗೃತರಾಗಿರ್ಬೇಕು. ನೀವೇನೋ ನಂಬಿಕೆ ವ್ಯವಹಾರಗಳಲ್ಲಿ ಮೋಸ ಜಾಸ್ತಿ ಇರುತ್ತೆ. ನಂಬಿಕೆ ಮಾಡ್ತೀವಲ್ಲ ವ್ಯವಹಾರಗಳಲ್ಲಿ, ಅದರಲ್ಲಿ ಮೋಸ ವಿಪರೀತ ಇರುತ್ತೆ. ಯಾಕೆ ಸುಲಭನಲ್ಲ ಅದು ಬಿಸ್ನೆಸ್ಸು. ಅದಕ್ಕೋಸ್ಕರ ಅದರಿಂದೆಲ್ಲ ಸ್ವಲ್ಪ ದೂರಕ್ಕಿರೋದು ಭಾಳ ಬೆಟರು. ಏನು ಹಾಕೋ ಅವಶ್ಯಕತೆಗಳೇನು ಇಲ್ಲ ಅಂತ ನನಗನ್ಸುತ್ತೆ. ನಾನಂತೂ ಹಾಕಲ್ಲ. ಈಗ ನಮ್ಗೆ ಅದ್ಭುತವಾಗಿ ಇಳುವರಿಗಳಿದೆ. ಮತ್ತೆ ನಿಮ್ಮ ತೋಟ ನೋಡಿದ್ಮೇಲೆ ಕಳೆ ಹೊಡಿಯೋದು, ಉಳುಮೆ ಮಾಡೋದು ಇವ್ಯಾವು ಬೇಡ, ಏನು ಬೇಡ, ಏನು ಕೊಡಿಬೇಕು. ಈಗ ನಾವೆಲ್ಲ ಏನೋ ಹೋಗ್ಬಿಟ್ವಿ, ಈಗ ಸತ್ತೋಗ್ಬಿಟ್ವಿ, ಈಗ ಏನು ಮನುಷ್ಯ ಏನು ಇಲ್ಲೇನು ಏನು ಅಗ್ರಿಮೆಂಟ್ ಇಲ್ಲ, ಇಷ್ಟು ವರ್ಷ ಬದುಕ್ತೀವಿ, ಈ ಥರ ಮಾಡ್ತೀವಿ, ಇಷ್ಟು ಕಲ್ಟಿವೇಷನ್ ಮಾಡ್ತೀವಿ, ಈ ಟ್ಯಾಕ್ಟ್ರಿ ಹೊಡ್ತೀವಿ, JCB ಆಗಿತೀವಿ ಅನ್ನೋದೇನಿಲ್ಲ. ಇವರೆಲ್ಲ ಹೋದ್ರ ಮೇಲೆ ಹಂಗಾರೆ ಭೂಮಿ ಸತ್ತೇ ಹೋಗ್ಬಿಡುತ್ತಾ? ಇಷ್ಟು ವ್ಯವಸ್ಥೆ ಸತ್ತೋಗ್ಬಿಡುತ್ತಾ? ಇಲ್ಲ, ಬರ್ತಾನೆ ಇನ್ನೂ ಸದೃಢ ಮುಂದೆ ಹೋಗುತ್ತೆ ರೀ. ಇಂಥ ಘಟನೆಗಳು ಎಷ್ಟೋ ಕಾಲಘಟ್ಟದಲ್ಲಿ ಆಗೋಗಿದೆ. ಅದು ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ. ಹೌದು, ನಮ್ಮನ್ನು ನಂಬಿ ಯಾವ ಸಸ್ಯನೆಲ್ಲ ಒಂದು ಗರಿಕೆ ಹುಲ್ಲು ಇಲ್ಲ, ಅಷ್ಟೇನು ಅರ್ಥ ಆದ್ರೂ ಸಾಕಿಲ್ಲಿ. ಅವನು 1000 ಸಲ ಕಳೆನಾಶಕ ಹೊಡೆದ, ಆದರೆ ಕಳೆ ಸಾಯಲಿಲ್ಲ, ಮತ್ತೆ ಬಂತು. ಬರಲೇಬೇಕಲ್ರಿ, ಅದು ಭೂಮಿ ಉಳಿವು. ನೀವು ಏನಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹೋದ್ರೆ ಒಂದು ಕಾಲದಲ್ಲಿ ನಿಮ್ಮನ್ನು ನಾಶ ಮಾಡಿಬಿಟ್ಟು ಮತ್ತೆ ಕಳೆನೇ ಬೆಳೆಯೋದು. 1000 ಸರಿ ಕಳೆನಾಶಕ ಹೊಡೆದ್ರೆ ಕ್ಯಾನ್ಸರ್ ಅವನಿಗೆ ಬಂತು, ಕಳೆಗೇನೂ ಆಗಲಿಲ್ಲ, ಕಳೆ ಕ್ಲೀನಾಗಿ ಬಂತು. ಬರಲೇಬೇಕದು. ಆದರೆ ಅವ್ನಿಗೆ ಅರ್ಥ ಆಗಲಿಲ್ಲ, ನನಗೆ ಕ್ಯಾನ್ಸರ್ ಬಂತು, ಅರ್ಥ ಆಗೋದಿಲ್ಲ ನಿಮಗೆ. ಎಲ್ಲಿಗೇನೋ ಸಂಶೋಧನೆಗಳು ನಿಮ್ಗೆ ಕಳೆನಾಶಕ ಹೊಡೆಯೋದು, ಭೂಮಿಗೆ ಡ್ರೋನಲ್ಲಿ ವಿಷ ಸಿಂಪಡಣೆ ಮಾಡೋಕ್ಕೆ ಬಂದರು, ಅದಕ್ಕೆಲ್ಲ ನಾನು ಇನ್ನು ಮುಂದೆ ನನ್ನ ಹತ್ರ ಏನೋ ಹೇಳೋಕ್ಕೆ ವಿಚಾರಗಳಿಲ್ಲ. ಹೌದು.
ತೀರಾ ಮೂರ್ಖ ಜಗತ್ತಲ್ಲೇನೋ ಏನು ಮಾಡೋಕ್ಕಾಗತ್ತೆ, ತನ್ನರಿವೇ ತನಗಿಲ್ಲ ಅಂದಾಗೇನೋ ನಾನೇನು ಹೇಳೋಕ್ಕಾಗತ್ತೆ. ಅವನು ಒಂದು 2 ಅಡಿಕೆಕಾಯಿಗೋ ಅಥವಾ ಒಂದು ಬೆಳೆ ಬೆಳೆಸೋಕ್ಕೋ ಡ್ರೋನಲ್ಲಿ ತಂದು ವಿಷನ್ ಸಾಮೂಹಿಕವಾಗಿ ಸುರಿತೀನಿ ಅಂತ ಹೇಳಿದ್ರೆ ಅದರಲ್ಲಿ ಪ್ರಕೃತಿಲಿರೋಂಥ ಎಷ್ಟು ಜೀವಿಗಳನ್ನ ಸತ್ತೋಗುತ್ತೆ. ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನು ಇಡೀ ಒಂದು ವ್ಯವಸ್ಥೆನೇ ನಾನು ಜಗತ್ತನ್ನೇ ನಾಶ ಮಾಡ್ತೀನಿ ಅಂದರೆ ಅದು ಯಾವ ನಾಲೆಡ್ಜ್, ಅದು ಯಾವ ತಿಳುವಳಿಕೆ, ಅದು ಅವ್ನು ಏನು ಬೆಂಕಿ ಸೈಂಟಿಸ್ಟ್, ಅವ್ನು ಏನಕ್ಕೆ ಕಂಡಿಡ್ದ ಅದನ್ನು? ಇದೆಲ್ಲ ವಿನಾಶದ ಅಂಚುಗಳು, ಸಾವಿನ ದಾರಿಗಳು. ಅದು ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಹೇಳೋದು ನಾನು? ಮಣ್ಣಿಗೆ ಡೈರೆಕ್ಟ್ ಆಗಿ ವಿಷ ಕೊಟ್ಟು ಗಾಳಿಗೂ ಡೈರೆಕ್ಟ್ ಆಗಿ ವಿಷ ಕೊಡ್ತೀವಿ. ಹೌದು, ಗಾಳಿಗೆ ವಿಷ ಹೊಡೆದ್ರ ಮೇಲೆ ಇನ್ನೇನಿದೆ? ನಾವು ಸೇವಿಸೋದೇ ಗಾಳಿ. ಅದೆಲ್ಲ ವಿನಾಶದ ಅಂಚು, ದುರ್ಬುದ್ಧಿ, ಅದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಇದೆಲ್ಲ ಅರ್ಥ ಮಾಡಿದಾಗ ಏನು ಕೇಳಿದ್ರೆ ನಿಲ್ಸಕ್ಕಾಗತ್ತೆ ಇನ್ನೊಂದು ಅವು ಇವು ಅಂತಲ್ಲ, ಎಲ್ಲ ನಾವು ವಿನಾಶದ ಅಂಚಿಗೆ ದಾಪುಕಾಲ ಇಟ್ಟು ಸಾಕ್ತಾ ಇದೀವಿ ಅಂತ, ಭಾಳ ದೂರ ಇಲ್ಲ ಅಂತ ಅಷ್ಟು ಹೇಳ್ಬೋದು. ಬಿಟ್ರೆ ಅದು ನಿಲ್ಸೋದೋ ಇನ್ನೊಂದೋ ಏನೋ ಅದೆಲ್ಲ ಪ್ರಕೃತಿ ಬಿಟ್ಟಿದ್ದು, ನಾವು ಯಾರು ಹೇಳಕ್ಕೆ? ಈಗ ವಿಜ್ಞಾನಿಗಳಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಏನೋ ಒಂದು ಕಂಡಿಡಿರಿ ಅಂತ ಒಂದಷ್ಟು 4 ಕೋಣೆ ಲ್ಯಾಬ್ ಮಾಡ್ಕೊಟ್ಟಿರ್ತಾರೆ. ಅವ್ರು ಏನೋ ಒಂದು ಕಂಡಿಡಿದು ಇವನ್ನ ಓಲೈಸ್ಬೇಕು ಓನರ್ನ. ಓನರ್ನ ಹೌದು, ಅದ್ರಲ್ಲೇನು ಕೇಳಿದ್ರೆ ಪುಸ್ತಕದ ಬನ್ನೇಕಾಯಿ ಅಡುಗೆ ಮಾಡೋರಪ್ಪ ಇವರು. ಎಲ್ಲ ಲ್ಯಾಬಲ್ಲಿ ಕೂತ್ಕೊಂಡು ಇಲ್ಲಿ ಕಂಡಿಡಿ ಅಂತದ್ದು ಎಂಥದ್ದಿದೆ? ನೀವು ಇಷ್ಟು ನಿಮಗೆ ಜ್ಞಾನದ ಜಗತ್ತಲ್ಲಿ ನಿಮ್ಗೇನೋ ಒಂದು ಲ್ಯಾಬ್ ಇದೆಯಲ್ಲ, ಅದು ನಿಮಗೇನೋ ಒಂದು ಭ್ರಮೆ ಅಷ್ಟೇ ಜ್ಞಾನ. ಅದು ಅಲ್ಲಿರೋ ಸಂಶೋಧನೆ ಸುಮ್ಮನೆ ಒಂದು ಭ್ರಮೆ ಅಷ್ಟೇ, ಅದು ಅಷ್ಟು ಚಿಕ್ಕದದು. ಇಲ್ಲಿ ಎಂಥ ಜ್ಞಾನ ಇದೆ ಇದರಲ್ಲಿ, ಎಷ್ಟು ಆವಿಷ್ಕಾರಗಳಿದೆ ಪ್ರಕೃತಿನಲ್ಲಿ. ಫೀಲ್ಡಿಗೆ ಬರೋದಿಲ್ಲ, ಅವನಿಗೆ ಅದು ಗೊತ್ತಾಗೋದು ಇಲ್ಲ. ಇವ್ರು ಏನಂತ ಅಂದಾಜಿಗೇನು ಸ್ಕ್ರೂ ಡ್ರೈವರ್ ಹಿಡಿಯಾರ ಇವರು. ಹೌದು, ಸತ್ಯ ಅಲ್ಲ ಅದು. ಈಗ ಅದ್ರ ಜೊತೆಗಿದ್ದಾಗ ಸ್ವಲ್ಪನಾರು ಒಂದು ಅಂದಾಜಾಗುತ್ತೆ, ದೃಶ್ಯಗಳೇನು ಕಾಣುತ್ತೆ ಅಷ್ಟೇ, ಬಿಟ್ಟರೆ ಅದಿಲ್ದಿದ್ದಾಗೇನೂ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಇವಾಗ ಏನು ಕೇಳಿದ್ರೆ ಹಣ, ಎಲ್ಲವನಿಗೂ ಹಣ ಬೇಕು, ಹಣ ಸರ್ವಸ್ವ ಆಯ್ತು. ಈಗ ಅದಕ್ಕೋಸ್ಕರ ಕೆಮಿಕಲ್ ಮಾರೋನು ಅದೆಲ್ಲ ಭಾಳ ದೊಡ್ಡ ಮಾಪಿಗಳು. ನಿಮ್ಗೆ ಅಲೋಪತಿ, ನಿಮ್ಗೆ ಆರೋಗ್ಯದ ಮಾಫಿಯ ಹೆಂಗೋ ನಿಮ್ಗೆ ಅದೇ ಥರ ನಿಮ್ಗೆ ಕೆಮಿಕಲ್ ಮಾಫಿಯಾನು ಅಷ್ಟು ದೊಡ್ಡದಿದೆ. ಭೂಮಿಗೇನು ಕೆಮಿಕಲ್ ಮಾಫಿಯಾನು, ನಿಮಗೇನು ಕೇಳಿದ್ರೆ ನಿಮ್ಗೆ ಜನರಿಗೇನು ಆರೋಗ್ಯದ ಅಲೋಪತಿ ಮಾಫಿಯಾ ಹೆಂಗಿದೆಯೋ ಅದೇ ರೀತಿ ನಿಮ್ಗೆ ಅಷ್ಟು ದೊಡ್ಡ ಮಾಫಿಯಾ. ಅದೆಲ್ಲ ಮಾಫಿಯಾ ಅಂದ್ಕೊಳ್ಳೆ ಜನರಿಗೆ ಏನಾಗುತ್ತೆ, ಇವನು ಹುಚ್ಚ, ಅಯೋಗ್ಯ, ಇವನು ಅನರ್ಹ, ಇವನು ಅಂತೇಳೇನೋ ಅಂತಾರೆ. ನಾನು ಅದಕ್ಕೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ. ನಮ್ಗೆ ಯಾಕೆ ಅದು ಅಧಿಕ ಪ್ರಸಂಗ, ನಮ್ಗೆ ಯಾಕೆ ಅಲ್ವಾ? ಈ ನಮ್ಮೊಳಗಿಂದ ನಾವೇ ಇಟ್ಕೊಂಡಿರ್ತೀವಿ. ನಾನು ಏನಕ್ಕೆ ಅದು ಹೇಳಕ್ಕೆ ಹೋದ್ಕೊಳ್ಳಿ ಅದನ್ನೆಲ್ಲ ಹೇಳ್ತಾರೆ. ಅದ್ರಲ್ಲಿ ನನಗೆ ಏನಕ್ಕೆ ಬೇಕು, ಸುಮ್ಮನೆ ನಿಷ್ಠೂರ ನನಗೆ ಏನಕ್ಕೆ ಬೇಕು? ಅದಕ್ಕೋಸ್ಕರನೇ ನಾನು ನಂದೇ ಕೃಷಿ ಮಾಡ್ತೀನಿ, ನಂದೇ ಕಾಡು ಬೆಳೆಸ್ಕೊಂಡಿದ್ದೀನಿ, ನಂದೇ ವ್ಯವಸ್ಥೆಯಲ್ಲಿ ಬದುಕ್ತೀನಿ. ನಾನು ಸಾಮಾಜಿಕ ವ್ಯವಸ್ಥೆಗಳನ್ನ ದೂರಕ್ಕೆ ಹೋಗಲ್ಲ, ಹೊಗಳಕ್ಕೆ ಹೋಗೋದಿಲ್ಲ. ಅದರಿಂದ ಈಚೆಗಿದ್ದೀನಿ. ನೀವೇನೋ ದೂರಿದ್ರು ಬೈತಾರೆ, ಹೊಗಳಿದ್ರು ಬೈತಾರೆ. 2 ವರ್ಗನೂ ಇದ್ದಾರೆ ನಿಮಗೆ. ಹೊಗಳಿದ್ರೆ ದೂರಕ್ಕೆ ಒಂದು ವರ್ಗ ಇದೆ, ದೂರಿದ್ರೆ ಹೊಗಳಕ್ಕೆ ಒಂದು ವರ್ಗ ಇದೆ. ನನಗೆ ಏನಕ್ಕೆ ಬೇಕದು? ಆ ಗೊಡವೆ ನನಗೆ ಯಾಕೆ ಬೇಕದು? ಅದಕ್ಕೋಸ್ಕರ ನಾನೇನು ಅಂತೇಳಿ ಸಾಮಾಜಿಕ ಜಗತ್ತಿಂದ ಆದಷ್ಟು ಹೊರಗಡೆ ಬರ್ತಾ ಇದ್ದೀನಿ. ಆ ಚಿಂತನೆಗಳಿಂದ ಹೊರಗಡೆ ಬರ್ತಾ ಇದ್ದೀನಿ. ನನ್ನದೇ ಆದ ಚಿಂತನೆಗಳು, ನಾನು ಪ್ರಕೃತಿ ಒಟ್ಟಿಗೆ ಹೋಗ್ತಾ ಇದ್ದೀನಿ. ಇದು ನನಗೆಲ್ಲ ಒಂಥರ ಸುಖ ಕಂಡಿದೆ, ಒಳ್ಳೇದು ಕಂಡಿದೆ. ಇದನ್ನು ಬಿಟ್ಟು ನಾನು ಯಾಕೆ ಆ ಕಡೆಗೆ ಹೋಗ್ಬೇಕು? ಮತ್ತು ನನಗನ್ಸಿದ್ದು ಅಂತಂದರೆ, ಈ ಸಸ್ಯ ಜಗತ್ತಿದೆಯಲ್ಲ ಸರ್, ಈ ಸಸ್ಯ ಜಗತ್ತನ್ನ ನಾವು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಮೊದಲು ಹುಡ್ತು, ಅದೇ ಕೊನೆಯದಕ್ಕೆ ಸಾಯ್ಬೋದು, ಗೊತ್ತಿಲ್ಲ ಅದು ನನಗೆ. ನೀವೆಷ್ಟೇ ಹೊಡೆದ್ರು, ಟ್ರ್ಯಾಕ್ಟರ್ ತಂದ್ರು, ಉತ್ತಿದ್ರು, ಕಳೆನಾಶಕ ಹೊಡೆದ್ರು ಸತ್ತಿಲ್ಲ ಅಂದಮೇಲೆ ನೀವು ಸಾಯ್ತೀರಾ, ಅದು ಸಾಯಲ್ಲ. ಹೌದು, ಅದೇ ವಿನಾಶದ ಅಂಚುಗಳು. ಪ್ರಾಣಿ ಜಗತ್ತು ಸಾಯುತ್ತೆ, ಸಸ್ಯ ಜಗತ್ತು ನೀವು ಕಂಟ್ರೋಲೇ ಬಂದ್ಕೊಳ್ಳ, ನೀವು ಕಂಟ್ರೋಲೇ. ಅದಕ್ಕೆ ಅದು ಭೂಮಿಗೆ ಅವಶ್ಯಕತೆ ಇದೆ ಅದು. ಅದಕ್ಕೋಸ್ಕರ ಕಿತ್ತರು ಬೇರ್ ಕೊಡುತ್ತೆ, ಕಡ್ದಾಕಿರು ಚಿಗುರುತ್ತೆ. ಆ ವ್ಯವಸ್ಥೆಗಳನ್ನ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ ಪ್ರಕೃತಿಗೆ ಭಾಳ ಬೇಕಾದಂಥ ಒಂದು ವ್ಯವಸ್ಥೆ ಅದು, ಸಸ್ಯ ಜಗತ್ತು, ಪ್ರಾಣಿ ಜಗತ್ತಲ್ಲ. ಅದಕ್ಕಾಗಿ ಏನು ಕೇಳಿದ್ರೆ ಆದ್ಯತೆಗಳನ್ನು ಜಾಸ್ತಿ ಇಟ್ಟಿದೆ. ನಿಮ್ಮ ಮನೇಲಿ ನಿಮ್ಗೆ ಯಾವುದೋ ಭಾಳ ಅಗತ್ಯದ ವಸ್ತುನ ಹೆಂಗೆ ಪೋಷಣೆ ಮಾಡಿದ್ರೆ ಆ ರೀತಿ ಪ್ರಕೃತಿನೂ ತನಗೆ ಬೇಕಾದ ಅಗತ್ಯತೆಗಳನ್ನು ತೀರಾ ಜಾಣ್ಮೆಯಿಂದ ನೀವೇನು ಪೋಷಣೆ ಮಾಡುತ್ತೆ ಅಷ್ಟೇ. ಅದರಲ್ಲೇನು ಭಾಳ ಏನು ಮಹತ್ವ ಏನಿಲ್ಲ. ಅದು ನಿಮ್ಮ ಸಸ್ಯ ಜಗತ್ತಿನ ಜ್ಞಾನವೇ ಬೇರೆ. ನೆಕ್ಸ್ಟ್ 6 ತಿಂಗಳ ನಂತರದ್ದು ಇಲ್ಲಿ ಏನಾಗುತ್ತೆ ಅನ್ನೋದೇನು ಗೊತ್ತಾಗುತ್ತೆ. ನಮ್ಗದೆಲ್ಲ ಗೊತ್ತಾಗಲ್ಲ, ಅಷ್ಟೆಲ್ಲ ಜ್ಞಾನಿಗಳಿಗಲ್ಲ. ಸಸ್ಯ ಜಗತ್ತಿಗಿರೋ ಜ್ಞಾನ ನಮಗೇನು ಪ್ರಾಣಿ ಜಗತ್ತಿಗಿಲ್ಲ. ಅದು ಅಪಾರ ಜ್ಞಾನ ಏನನ್ನು ಹೊಂದಿದೆ. ಅದು ಒಂದೇ ಎಲ್ಲ ಕಾಲಘಟ್ಟಗಳನ್ನು ಗಳಿಸಿ ನಿಮ್ಗೆ 500-6 ವರ್ಷ ಬರೋಕ್ಕಂಥ ಮರಗಳು ಭೂಮಿ ಮೇಲೇ ಇದ್ದಾವೆ. ಅದಷ್ಟು ವ್ಯವಸ್ಥೆಗಳು ನಿಭಾಯಿಸ್ಕೊಂಡು ಬದುಕುತ್ತೆ ಅಂದರೆ ಅದು ಎಷ್ಟು ಜ್ಞಾನಿ ಆಗಿರ್ಬೇಕು, ಎಷ್ಟು ಜ್ಞಾನ ಹೊಂದಿರಬೇಕು. ನಿಮಗೆ ಯಾವತ್ತೂ ಅಷ್ಟೇ ತಿರ್ಕೊಂಡು ತಿನ್ನೋರಿಗೆ ಭಾಳ ಜ್ಞಾನ ಬೇಡ, ಅಲ್ಲೇ ಇರೋರಿಗೆ ಭಾಳ ಜ್ಞಾನಗಳೇನು ಬೇಕು. ಈ ಮರನೂ ಹಾಗೆ ಹುಟ್ಟದಲ್ಲೇ ಹುಟ್ಟುತ್ತೆ, ವಂಶಾಭಿವೃದ್ಧಿ ಮಾಡಬೇಕು, ಪ್ರಸರಣ ಮಾಡಬೇಕು, ತನ್ನ ಬದುಕು ಕಟ್ಟಬೇಕು, ಎಲ್ಲ ಪ್ರಕೃತಿ ವ್ಯವಸ್ಥೆಗಳನ್ನು ಎದುರಿಸ್ಬೇಕು ಅಂತ ಹೇಳಿದ್ರೆ ತನ್ನತ್ತ ಜ್ಞಾನ ಸಂಗ್ರಹಿಸುತ್ತೆ. ನಿಮಗೆ ಸ್ಟೀಫನ್ ಹಾಕಿಂಗ್ಸು ಇವರೆಲ್ಲ ಆಗಿದ್ದು ಹಂಗಾಗೆಯ ತನ್ನತ್ತ ಜ್ಞಾನ ಸಂಗ್ರಹಿಸಿದ್ರು ಅವರು. ಗವಾಯಿಗಳು ಇವರೆಲ್ಲ ಆಗಿದ್ದು ಅಷ್ಟು ಪಂಡಿತರು ಹೆಂಗಾದ್ರು ಅಂತ ಹೇಳಿದ್ರೆ ತನ್ನತ್ತ ಜ್ಞಾನ ಸಂಗ್ರಹಿಸಿದ್ರು. ಕಣ್ಣು ತಿರ್ಕೊಂಡು ತಿನ್ನೋರಿಗೆ ಭಾಳ ಜ್ಞಾನ ಬೇಡ ನಮಗೆ, ನಾವು ಭಾಳ ಜ್ಞಾನ ಸಂಗ್ರಹಿಸೋದಿಲ್ಲ. ಅದೇ ನಿಮಗೆ ಅದಕ್ಕೆ ಸಸ್ಯ ಜಗತ್ತಲ್ಲಿ ಭಾಳ ಜ್ಞಾನನೇ ತುಂಬಾ ದೊಡ್ಡದು ಅಂತ ನಾವು ಅನ್ಕೊಂಡಿರ್ತೀವಿ.
ತಿರ್ಕಂತಿನವ್ರು ಅಂತ ಹೇಳಿದ್ರು. ಅನ್ಕೋಣರಿಗೇನು ಎಂತ ಹೇಳಕ್ಕಾಗತ್ತೆ ನಾನು. ಹಾ, ಹಾ, ಹಾ. ಅದಕ್ಕೆ ಅನ್ಕೊಳೋರು ಅನ್ಕೊಳ್ಳಿ, ನಮ್ಗೇನಾಗಬೇಕು. ಆ ಮೇಲಿರೋ ಮರ ನೋಡ್ತಾ ಇರುತ್ತೆ ನಿಂತ್ಕೊಂಡು, ಕೆಳಗಡೆ ನೀನು ರಾಸಾಯನಿಕ ಹೊಡಿತಾ ಇದೀಯ, ಹೊಡಿ, ನೀನು ತುಂಬಾ ತೊಂದರೆ ಕೊಟ್ರೆ ನಿನ್ನನ್ನು ನಾನು ಸಾಯಿಸ್ತೀನಿ, ಸಸ್ಯ ಜಗತ್ನ ಮಾತ್ರ ನಾನು ಸಾಯಿಸಲ್ಲ. ಅದೇ ಇದು ಏನೇನೋ ವಿಚಾರಗಳೇನೋ ಇರುತ್ತೆ. ಹೌದು, ಏನ್ ಮಾಡ್ತಾರ ಮಾಡ್ಲಿ ಬಿಡಿ, ತೀರಾ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗೋಣ. ಒಟ್ನಲ್ಲಿ ಎಲ್ರಿಗೂ ಒಂದಿನ ಸಾವಿರುತ್ತೆ, ಎಲ್ಲ ಆದ್ರೆ ಸಸ್ಯ ಜಗತ್ತಿಗೆ ಇರಲ್ಲ. ಸಸ್ಯ ಅಲ್ಲ, ಅದಕ್ಕೂ ಸಾವಿದೆ, ಹುಟ್ಟು ಸಾವು ಎಲ್ಲದಿದೆ, ಮರು ಸಂತತಿ ಇದೆ. ಅದನ್ನ ನಾವು ನೋಡಕ್ಕಾಗಲ್ಲ, ಮರು ಸಂತತಿ ಇದೆ. ಯಾಕಂದ್ರೆ ನಾವು ಸತ್ತೋಗ್ಬಿಟ್ಟಿರ್ತೀವಿ. ಅದಕ್ಕೂ ಸಾವಿದೆ ಅಂತ ನೋಡಕ್ಕಾಗಲ್ಲ ನಾವು. ಅದಕ್ಕೂ ಸಾವಿದೆ, ಎಲ್ಲದೂ ಇದೆ, ಮರು ಸಂತತಿ ಇದೆ ಅದಕ್ಕೆ. ಹೌದು, ಅದೊಂದು ವ್ಯವಸ್ಥೆ ಅದು. ಈಗ ಒಂದು ದೊಡ್ಡದೊಂದೇನೋ ಮರ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಅದೊಂದು ವ್ಯವಸ್ಥೆ, ದೊಡ್ಡದೊಂದು ಮರ, ಈ ಮತ್ತಿ ಮರ ಅಷ್ಟು ದೊಡ್ಡದಿದೆ, ಅದು ಅದೇನಾಗುತ್ತೆ, ಅದು ಸತ್ತೋತು ಅಂತ ಹೇಳಿದ್ರೆ ಅದನ್ನು ತನ್ನ ಕ್ರಿಯೆನ ಅವತ್ತೇ, ನನಗೆ ಡ್ಯೂಟಿ ಮುಗಿತಪ್ಪ, ನನಗೆ ಬೀಳ್ಕೊಡುಗೆ ಸಮಾರಂಭ ಇವತ್ತು, ನನಗೇನು ಕುರ್ಚಿ ಬಿಟ್ಟು ಹೋಗ್ತೀನಿ, ಇನ್ನೊಬ್ಬನಿಗೆ ಚಾರ್ಜ್ ಕೊಡ್ತೀನಿ ಅನ್ನೋದೆಲ್ಲ ಇಲ್ಲ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸಂಕೀರ್ಣ ಕ್ರಿಯೆ ಅದು. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟಿನ ವರ್ಷ ಸತ್ತು ಕೂಡಲೇ ಎಲೆಗಳನ್ನು ಉದುರಿಸುತ್ತೆ, ಮಾರನೇ ವರ್ಷ ಅದು ಕಡ್ಡಿಗಳು ಉದುರಿಸುತ್ತೆ, ಕೊಂಬೆಗಳು ಉದುರಿಸುತ್ತೆ, ತೊಗಟೆಗಳು ಉದುರಿಸೋಕೆ ಶುರು ಮಾಡುತ್ತೆ, ಕಾಂಡ ಕೊರೆಯೋಕ್ಕೆ ಶುರು ಮಾಡುತ್ತೆ. ಅಷ್ಟೊತ್ತಿಗೆ ಏನು ಕೇಳಿದ್ರೆ ಅದ್ರ ಪಕ್ಕದಲ್ಲಿ 2 ಅಥವಾ 1 ತನ್ನ ಕ್ರಿಯೆ ಮಾಡೋಂಥ ಕೆಲಸದ ಗಿಡ ಅಲ್ಲಿ ಬರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಒಂದು 10, 20, 50 ವರ್ಷದ ಭಾಳ ದೊಡ್ಡ ಮರ, ಅದು ಕಾಂಡ ಕೊರಗಕ್ಕೆ ಸುಮಾರು ವರ್ಷ ಬೇಕು. ಆಮೇಲೆ ಬುಡಕ್ಕೆ ಬರುತ್ತೆ, ಬುಡದಿಂದ ಬೇರೇನೋ ಹೋಗುತ್ತೆ. ಆಗಷ್ಟೊತ್ತಿಗೆ ತನ್ನ ವಿಸ್ತಾರತೆಯನ್ನು ಪೂರ್ತಿ ತಾನು ವಾಪಸ್ ತಗೊಂಬಿಟ್ಟು ಇನ್ನೊಂದು ಗಿಡಕ್ಕೆ ಅದೇ ಕೆಲಸ ಮಾಡೋಕ್ಕೆ ವಹಿಸುತ್ತೆ ಅದನ್ನು. ಆ ಮರ ಅದನ್ನು ತನ್ನ ಕೆಲಸ ಕ್ರಿಯೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಏನು ಕೇಳಿದ್ರೆ, ಆವಾಗ ಏನಾಗುತ್ತೆ, ಇದು ನಿವೃತ್ತಿ ಹೊಂದುತ್ತೆ, ಅವಾಗ ಇದು ಮೋಕ್ಷ ಹೊಂದುತ್ತೆ. ಇದು ಅದು ಪೂರ್ತಿ ಸಂಪೂರ್ಣ ನಾಶ ಆಗಿ ಮಣ್ಣಿಗೆ ಸೇರ್ಕೊಳತ್ತದು. ಅದೊಂದು ಸಂಕೀರ್ಣ ಕ್ರಿಯೆ ಅದು. ಆ ವ್ಯವಸ್ಥೆಗಳಿರೋದ್ರಿಂದ ಏನು ಕೇಳಿದ್ರೆ, ನಿಮ್ಗೆ ಆ ಭೂಮಿಗಳು ಹಾಳಾಗೋದಿಲ್ಲ, ಆ ವ್ಯವಸ್ಥೆ ನಿರಂತರವಾಗಿರುತ್ತೆ. ನಿಮ್ಗೆ ಅಂತರ್ಜಲ ಮೇಲೆ ಬರುತ್ತೆ, ನೀರಿನ ವ್ಯವಸ್ಥೆಗಳಿರುತ್ತೆ, ಅಂತರ್ಜಲ ಕೆಳಗೆ ಕಳಿಸುತ್ತೆ, ಇವೆಲ್ಲ ಇರೋದು. ನೀವು ಅದಕ್ಕೆ ಒಂದು ಮರನ ಸಡನ್ನಾಗಿ ಅಷ್ಟನ್ನು ಕಡ್ದಾಕ್ಬಿಟ್ರೆ ಏನು ಕೇಳಿದ್ರೆ, ಕಡ್ದು ನೀವು ನಾಟ ತಗೊಂಡೋಗ್ಬಿಟ್ರೆ ಅದಕ್ಕೆ ಭೂಮಿ ಜರಿಯುತ್ತೆ, ಇನ್ನೊಂದಾಗುತ್ತೆ, ಭೂಮಿಗಳು ಹಾಳಾಗುತ್ತೆ, ಅಲ್ಲಿ ಕ್ರಿಯೆಗಳನ್ನು ನಾಶ ಆಗುತ್ತೆ, ನಿರಂತರತೆ ಹೊಂಟೋಗುತ್ತದು. ಅದಕ್ಕೋಸ್ಕರ ನೀವು ಅದನ್ನು ಕಡಿಯೋಂಥದ್ದಿಲ್ಲ. ಕಡಿದೆ ಹಾಗೆ ಬಿಟ್ಟರೆ ನೀವೇನು ಕೇಳಿದ್ರೆ, ಆ ಮರ ತನ್ನ ಕ್ರಿಯೆ ಮಾಡೋಕ್ಕೆ ಇನ್ನೊಂದು ರೆಡಿಯಾಗಲ್ಲಿವರೆಗೂ ಅದು ಮೋಕ್ಷ ಹೊಂದೋದಿಲ್ಲ. ಅದು ಕಟ್ಟಿಗೆ ಹಾಗೆ ಇರುತ್ತೆ, ಅದು ಕಾಂಡ ಇರುತ್ತೆ. ಒಂದು ದೊಡ್ಡ ಮರ ಒಂದು 500 ವರ್ಷದ, ಅದು ಸಂಪೂರ್ಣ ಮೋಕ್ಷ ಹೊಂದ್ಬೇಕಾದ್ರೆ ಅದಕ್ಕೆ ತಿರ್ಗಾ 100 ವರ್ಷ ಬೇಕು. ಬೇರುಗಳೆಲ್ಲ ನಾಶ ಆಗಿ, ತಾಯಿ ಬೇರು ನಾಶ ಆಗೋಕ್ಕೇನು 100 ವರ್ಷ ಬೇಕು ಅದಕ್ಕೆ. 1 ವರ್ಷ ಕಾಲ ಎಲೆ ಉದುರ್ಬೋದು, ಕಡ್ಡಿ ಉದ್ದು ಹೋಗ್ಬೋದು, ಕಾಂಡ ಕರಿಗೆ ಹೋಗ್ಬೇಕು, ಆ ಕೆಂಚೆಲ್ಲ ಹೋಗಕ್ಕೆ ಎಷ್ಟು ವರ್ಷ ಬೇಕು. ಅಷ್ಟೊತ್ತಿಗೇನೆ ಇನ್ನೊಂದು ಮರ ಆ ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ, ಅದ್ರ ಬುಡದಲ್ಲಿ ಹುಟ್ಟಿದ್ದು ಇನ್ನೊಂದು. ಆ ಕ್ರಿಯೆಗಳೆಲ್ಲ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ, ಶಾಶ್ವತ ಕ್ರಿಯೆಗಳವು. ಅದನ್ನೆಲ್ಲ ಬಿಟ್ಟೇನೋ ನಾನೇನೋ ಎಲ್ಲ 4 ಮರ ನೆಡ್ತೀನಿ ಅನ್ನೋದು, 4 ಗಿಡ ಕಡ್ದಾಕ್ತೀನಿ ಅನ್ನೋದು, ಇವೆಲ್ಲ ನಾನು ಅದಕ್ಕೆ ಅಂತ ಹೇಳೋಕ್ಕಾಗತ್ತೆ ಮಾರ್ರೆ. ಅದಕ್ಕೆ ಅದೆಲ್ಲ ನನಗೆ ಅದಕ್ಕೆಲ್ಲ ನನ್ನ ಹತ್ರ ಉತ್ತರಗಳಿಲ್ಲ. ಅದು ನಾನು ಉತ್ತರಿಸೋಕ್ಕೂ ನನಗೇನು ಅವಶ್ಯಕತೆ ಏನಿದೆ ಅಲ್ವಾ? ನನ್ನ ಬದುಕು ನಂದು, ನಿಮ್ಮ ಬದುಕು ನಿಮ್ಮದು. ನಾನೇನು ಅಡ್ಡಿಪಡ್ಸೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಬೇಕಾದಾಗ ನೀವು ಬದುಕ್ರಿ, ನನಗೆ ಬೇಕಾದಾಗ ನಾನು ಬದುಕ್ತೀನಿ ಅಲ್ವಾ? ಥ್ಯಾಂಕ್ ಯು.